ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿ ಬಂದು ವೆಜ್ ಫ್ರೈಡ್ ರೈಸ್. ಇವತ್ತಿನ ದಿನ ನಿಜ ಹೇಳಬೇಕಾದ್ರೆ ಸ್ವಲ್ಪ ಶೀತ ನೆಗಡಿ ಆಗಿದೆ, ವಾಯ್ಸ್ ಅಷ್ಟು ಸರಿ ಇಲ್ಲ. ಆದರೂ ನಿಮ್ಮೊಟ್ಟಿಗೆ ಈ ರೆಸಿಪಿನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಫ್ರೈಡ್ ರೈಸ್ ಅಂದ ತಕ್ಷಣ ಗ್ರೀನ್ ಪೀಸ್ ಇರಬೇಕು, ಸ್ಪ್ರಿಂಗ್ ಆನಿಯನ್ ಇರಬೇಕು, ಸಾಸುಗಳಿರಬೇಕು. ಅಬ್ಬಬ್ಬ, ಈ ಫ್ರೈಡ್ ರೈಸೇ ಮಾಡೋದು ಬೇಡ ಅನಿಸುತ್ತೆ. ಒಂದೊಂದು ಸರಿ ಮನೆಯಲ್ಲಿ ಒಂದು ಐಟಮ್ ಇದ್ದರೆ ಒಂದು ಐಟಮ್ ಇರಲ್ಲ. ಇವತ್ತಿನ ದಿನ ನಾನು ನೋಡಿಸ್ತಾ ಇರೋ ಫ್ರೈಡ್ ರೈಸ್ಗೆ ಸಾಸಾಗಲಿ ಗ್ರೀನ್ ಪೀಸ್ ಆಗಲಿ ಏನೂ ಬೇಡ, ಸಿಂಪಲ್ಲಾಗಿ ಮಾಡೋ ಅಂಥ ವಿಧಾನದಲ್ಲಿ ನೋಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾನು ರೈಸನ್ನು ಮಾಡಿ ಈ ರೀತಿ ಒಂದು ತಟ್ಟೆಗೆ ಹಾರಲಿಕ್ಕೆ ಬಿಟ್ಟಿದ್ದೀನಿ. ರೈಸ್ ಉದ್ರುದ್ರಾಗಿ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಮಗೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫ್ರೈಡ್ ರೈಸ್ಗೆ ಜಸ್ಟ್ ಒಂದು 20 ಸೆಕೆಂಡ್ಸ್ ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಒಂದೇ ಹಾಕಿದ್ದೀನಿ, ಸಣ್ಣದಕ್ಕೆ ಕಟ್ ಮಾಡಿ. 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. 1 ಕಪ್ ಕ್ಯಾಪ್ಸಿಕಮ್, 1 ಕಪ್ಪಷ್ಟು ಬೀನ್ಸು, 1 ಕಪ್ಪಷ್ಟು ಕ್ಯಾರೆಟ್ ಅಷ್ಟೇ. ಈ 3 ತರಕಾರಿಗಳನ್ನು ಬಳಸ್ತಾ ಇದ್ದೀನಿ. ವಿತೌಟ್ ಸಾಸ್, ಯಾವುದೇ ಸಾಸ್ ಬಳಸ್ತೀರಾ, ರುಚಿಯಾಗಿ ಫ್ರೈಡ್ ರೈಸ್ ಸಿಂಪಲ್ಲಾಗಿ ಲಂಚ್ ಬಾಕ್ಸ್ ರೆಸಿಪಿಗೆ ಸಖತ್ ಟೇಸ್ಟಿಯಾಗಿ ಸಖತ್ ಫಾಸ್ಟಾಗೂ ರೆಡಿ ಆಗುತ್ತೆ ಈ ರೆಸಿಪಿ. ಈಗ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ನಮಗೆ ಇಲ್ಲಿ ಫುಲ್ ಬೇಯೋ ಅವಶ್ಯಕತೆ ಇಲ್ಲ. ಫ್ರೈಡ್ ರೈಸ್ ಆಗಿದ್ದಕ್ಕೆ ಒಂದು 50% ಅಷ್ಟು ಕುಕ್ ಆದರೆ ನಮಗೆ ಸಾಕಾಗುತ್ತೆ. ಈಗ ತರಕಾರಿ ಎಲ್ಲ ನಮಗೆ ಸ್ವಲ್ಪ ಕುಕ್ ಆಗಿದೆ ಅನ್ನಿಸಿದಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರೈಸ್ ಸಾಧ್ಯವಾದಷ್ಟು ಉದ್ರುದ್ರಾಗಿ ಮಾಡ್ಕೋಬೇಕು, ಯಾಕಂದರೆ ಫ್ರೈಡ್ ರೈಸ್ಗಳಿಗೆಲ್ಲ ತುಂಬ ನುಣ್ಣಿಗೆ ಬೆಂದೋದ್ರೆ ಚೆನ್ನಾಗಿರಲ್ವಲ್ಲ. ಈಗ ಒಮ್ಮೆ ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಇದಕ್ಕೆ ನಾವು ಪೆಪ್ಪರ್ ಪೌಡರನ್ನು ಯೂಸ್ ಮಾಡಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು. ಯಾವುದೇ ಸಾಸು ಬೇಡ, ಯಾವುದೇ ಗ್ರೀನ್ ಪೀಸು ಬೇಡ. ಒಂದು ಸ್ವಲ್ಪ ಅಚ್ಕಾರದ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ 2 ರೀತಿಯ ಪೆಪ್ಪರ್ ಪೌಡರ್ಗಳನ್ನ ಸೇರಿಸಿದ್ದೀವಲ್ಲ, ಅದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಬಳಸಿದ್ದೀನಿ. ಈಗ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಎಲ್ಲನೂ ಈ ರೀತಿಯ ವಿಡಿಯೋದಲ್ಲಿ ನೋಡಿಸ್ತಾ ಹಾಗೆ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಸಾಸ್ ಬಳಸ್ತೀರಾ ಅದ್ಭುತವಾದ ರುಚಿಯಲ್ಲಿ ವೆಜ್ ಫ್ರೈಡ್ ರೈಸ್ ಇಲ್ಲಿ ರೆಡಿಯಾಗಿದೆ. ಸಿಂಪಲ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಸ್ ಬೇಕು ಅನ್ನೋವಂಥ ಅವಶ್ಯಕತೆಯೇ ಇಲ್ಲ. ಈ ರೆಸಿಪಿ ನಿಮಗಿಷ್ಟ ಆಯ್ತಲ್ವಾ? ನಿಮಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.